ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಕಾಯಿ ಚಟ್ನಿ ತಿಂದು ಬೇಜಾರಾಗಿದ್ದರೆ ಈ ಥರ ಚಟ್ನಿ ಒಂದು ಸಾರಿ ಮಾಡ್ಕೊಂಡು ತಿನ್ನಿ. ತುಂಬ ಟೇಸ್ಟಾಗಿರುತ್ತೆ. ಹೇಗೆ ಮಾಡೋದು ಅಂತ ಒಂದು ಸಾರಿ ನೋಡ್ಕೊಂಡು ಬರೋಣ. ಇವಾಗ ಒಂದು ಪಾತ್ರೆಗೆ ಒಂದು 2 ಚಮಚ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ 2 ಈರುಳ್ಳಿ ತೊಗೊಂಡಿದ್ದೀನಿ. ನಾನು ಸಮ ಪ್ರಮಾಣದಲ್ಲಿ ತೊಗೊಳ್ಳಿ. 2 ಈರುಳ್ಳಿ ತೊಗೊಂಡ್ರೆ 2 ಟೊಮೊಟೊ ತೊಗೊಳ್ಳಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಟೊಮೊಟೊ ಜಾಸ್ತಿ ಹಾಕಿದರೂ ಪರವಾಗಿಲ್ಲ, ಹುಳಿ ಹುಳಿಯಾಗಿ ಚೆನ್ನಾಗಿ ಬಂದುಬಿಡುತ್ತೆ ಇದು. ಇವಾಗ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ 1 ಚಮಚ ಧನಿಯಾ ಹಾಕ್ತಾಯಿದ್ದೀನಿ, 1-2 ಪೀಸ್ ಚಕ್ಕೆ. ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕು. ಇವಾಗ ನೋಡಿ 2 ಟೊಮೊಟೊ ಹಾಕ್ತಾಯಿದ್ದೀನಿ. ಎಣ್ಣೆಯಲ್ಲೇ ಸ್ಮೂತಾಗಿ ಫ್ರೈ ಆದರೆ ತುಂಬ ಟೇಸ್ಟ್ ಆಗುತ್ತೆ ಕೂಡ ಈ ಚಟ್ನಿ. 1 ಗಡ್ಡೆ ಬೆಳ್ಳುಳ್ಳಿ, 2 ಚಮಚ ಜೀರಿಗೆ ಎಷ್ಟು ಹಾಕ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ, ಬೇಗ ಕೂಡ ಡೈಜೆಷನ್ ಆಗುತ್ತೆ. ಇವಾಗ ಇದನ್ನು ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದು ಬೆಡಗೆ ಮೆಣಸಿನ್ಕಾಯಿ, ಹಾಗಾಗಿ ತುಂಬ ಏನು ಖಾರ ಇರಲ್ಲ. ನಾನು ಇದನ್ನು ಒಂದು 15 ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕಿ ಇದನ್ನು ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹುಣಸೆಹಣ್ಣು, ಅದನ್ನು ಹಸಿ ವಾಸನೆ ಸ್ವಲ್ಪ ಲೈಟಾಗಿ ಹೋದರೆ ಸಾಕು. ಇವಾಗ ನೋಡಿ ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ. ತಣ್ಣಗಾದ ನಂತರ ಮಿಕ್ಸಿಲಿ ರುಬ್ಕೋಬೇಕಾಗುತ್ತೆ. ಇವಾಗ ಕಾಣಿಸ್ತಿದೆಯಲ್ಲ, ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಇದನ್ನೇನು ನಾವು ಫ್ರೈ ಮಾಡಿಟ್ಟಿದ್ವಲ್ಲ ಎಲ್ಲನೂ ಕೂಡ ಇವಾಗ ತಣ್ಣಗಾಗಿದೆ. ಅದನ್ನು ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡು ಬರೋಣ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ. ಇಷ್ಟ ಆದರೆ ಲೈಕ್ ಸಹ ಮಾಡಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ಇದಕ್ಕೆ ನೀರು ಹಾಕದೇ ಮಿಕ್ಸಿ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ನಿಮ್ಮ ಮನೆಯಲ್ಲಿ ಹುಳಿ ಜಾಸ್ತಿ ತಿಂತಾಯಿದ್ದರೆ ಟೊಮೊಟೊ ಜಾಸ್ತಿ ಹಾಕಿ, ಇಲ್ಲಾಂದರೆ ನಾರ್ಮಲ್ 2 ಈರುಳ್ಳಿಗೆ 2 ಟೊಮೊಟೊ ಹಾಕಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಂದ ಬೆಲ್ಲ ಹಾಕಿ ನಾನು ಸಕ್ಕರೆ ಹಾಕಿದ್ದೀನಿ. ಇವಾಗ ನೋಡಿ ರುಬ್ಕೊಂಬಂದಿದ್ದೀನಿ ನುಣ್ಣಗೆ. ಇವಾಗ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಆವಾಗಲೇ ಪಾತ್ರೆ ತೊಗೊಂಡಿದ್ನಲ್ಲ ಅದೇ ಪಾತ್ರೆನೇ ಇವಾಗ ತೊಗೊಳ್ತಾ ಇದ್ದೀನಿ. ಇವಾಗ ನೋಡಿ 1-2 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಸಾಸಿವೆ ಹಾಕಬೇಕು. ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕಿ 1 ಗಡ್ಡೆ ಬೆಳ್ಳುಳ್ಳಿ ಹಾಕಬೇಕು. ಇಷ್ಟೇ ಸಿಂಪಲ್ ಒಗ್ಗರಣೆ ಕೂಡ ಇದು. ಇದಕ್ಕೇನು ಮತ್ತೆ ಬೇರೆ ಮಸಾಲೆ ಐಟಮ್ಸ್ ಆ್ಯಡ್ ಮಾಡೋದೇನು ಬೇಡ. ಇವಾಗ ಇದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ ತಕ್ಷಣ ನಾವೇನು ರುಬ್ಬಿಟ್ಟಿದ್ವಲ್ಲ ಮಸಾಲೆನ, ಟೊಮೊಟೊ ಈರುಳ್ಳಿ ಹಾಕಿ ಆ ಮಸಾಲೆನ ಇದಕ್ಕೆ ಹಾಕಿ ಒಂದು 2-3 ನಿಮಿಷ ಎಣ್ಣೆಲಿ ಚೆನ್ನಾಗಿ ಅದನ್ನು ಕುದಿಸ್ಕೊಂಡ್ರೆ ಟೊಮೊಟೊ ಈರುಳ್ಳಿ ಚಟ್ನಿ ರೆಡಿ ಆಗುತ್ತೆ. ಇವಾಗ ಇದಕ್ಕೆ ಹಾಕಿ ಚೆನ್ನಾಗಿ ಬೇಯಿಸಬೇಕು ಅಷ್ಟೇ. ಸಿಂಪಲ್ ರೆಸಿಪಿ ಕೂಡ ಇದು. ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಕಾಯಿ ಚಟ್ನಿ ತಿಂದು ಪದೇ ಪದೇ ಅದೇ ತಿಂದು ಬೇಜಾರಾಗಿದ್ದರೆ ಈ ಚಟ್ನಿ ಕೂಡ ಒಂದು ಸಾರಿ ನೀವು ಟ್ರೈ ಮಾಡಿ. ಹೇಗಾಯಿತು ಅಂತ ಕಮೆಂಟ್ ಮಾಡಿ. ತುಂಬಾ ಕಲರ್ಫುಲ್ಲಾಗಿ ಕಾಣ್ತಾ ಇದೆಯಲ್ಲ, ತುಂಬಾ ಅಷ್ಟೇ ರುಚಿಯಾಗಿತ್ತು. ನೀವು ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ, ಹೇಗಾಯಿತು ಅಂತ ಕಮೆಂಟ್ ಮಾಡಿ. ಇಷ್ಟೇ, ಒಂದು 2-3 ನಿಮಿಷ ಕುದಿಸಿದರೆ ಚಟ್ನಿ ರೆಡಿಯಾಗುತ್ತೆ. ಈ ಚಟ್ನಿನ ದೋಸೆ, ಚಪಾತಿ, ರೋಟಿ ಎಲ್ಲದರ ಜೊತೆನೂ ತಿನ್ಬೋದು. ತುಂಬಾ ಟೇಸ್ಟಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.